After second PUC, many students already know options like engineering, medical, BSc. But still confusion ide, alva? Because the problem is not lack of options, the problem is how to choose the right one. So, welcome back to my channel, Bhavya Physics. ಇವತ್ತಿನ ವಿಡಿಯೋ ನಿಮಗೆ ಮಕ್ಕಳೇ ಯಾವ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇದೆಯಾ? ಎಸ್, ನೀವು ಕರೆಕ್ಟ್ ಆದ ವಿಡಿಯೋನ ಸೆಲೆಕ್ಟ್ ಮಾಡಿದೀರಾ. ಈ ವಿಡಿಯೋನ ಎಂಡ್ ವರೆಗೆ ನೋಡಿ, ಕ್ಲಾರಿಟಿ ಸಿಗುತ್ತೆ ನಿಮಗೆ. ಮೆನಿ ಸ್ಟೂಡೆಂಟ್ಸ್ ಡೂ 3 ಮಿಸ್ಟೇಕ್ಸ್. ಯಾವೆಲ್ಲ ಮಿಸ್ಟೇಕ್ಸ್ ಮಾಡ್ತೀರಾ ಅಂದ್ರೆ, ಒನ್ ಥಿಂಗ್, ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿ ಆ ಒಂದು ಆಪ್ಷನ್ಸ್ ತಗೊಳ್ಳೋದು ನೀವು. ಓಕೆ, ಸೊ ನನ್ನ ಫ್ರೆಂಡ್ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾನೆ, ನಾನು ಇಂಜಿನಿಯರಿಂಗ್ ಹೋಗ್ತೀನಿ ಅಂತೇಳಿ ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿರುವ ಕೋರ್ಸ್ನ ಆಪ್ಷನ್ಸ್ ತಗೊಳ್ಳೋದು. ಸೆಕೆಂಡ್ ಒನ್, ಪೇರೆಂಟ್ಸ್ ಅಥವಾ ಫ್ಯಾಮಿಲಿ ಪ್ರೆಷರ್ ಮೇಲೆ ನೀವು ಒಂದು ಕೆರಿಯರ್ನ ಚೂಸ್ ಮಾಡ್ಕೊಳ್ಳೋದು. ಅಂಡ್ ಥರ್ಡ್ ಒನ್, ಟ್ರೆಂಡ್ಸ್ ಆಗಿದೆ, ಈ ಒಂದು ಕೋರ್ಸ್ ತುಂಬಾನೇ ಟ್ರೆಂಡಿಂಗ್ ಆಗಿದೆ ಅಂತ ಹೇಳಿ ಅದರ ಮೇಲೆ ನೀವು ಆ ಕರಿಯರ್ನ ಆಪ್ಷನ್ಸ್ ತಗೊಳ್ಳೋದು. ಅಥವಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲ್ಲರೂ ಅದನ್ನೇ ತಗೋತಾರೆ ಅಂದ್ಬಿಟ್ಟು ಅದನ್ನ ತಗೊಳ್ಳೋದು. ಈ 3 ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿ. ಇನ್ಸ್ಟೆಡ್ ಆಫ್ randomly choosing, use this 3 methods. What are these 3 methods? ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಸೊ ಮ್ಯಾಥ್ಸ್, ಬಯಾಲಜಿ ಆರ್ ಥಿಯರಿ, ಯಾವ ಸಬ್ಜೆಕ್ಟ್ ನಿಮಗೆ ಬೋರ್ ಆಗೋದಿಲ್ಲ, ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ, ಬಯಾಲಜಿ ಇಂಟ್ರೆಸ್ಟ್ ಇದೆಯಾ ಅಥವಾ ಥಿಯರಿ ಇಂಟ್ರೆಸ್ಟ್ ಇದೆಯಾ ಅಂತೇಳಿ ತಿಳ್ಕೊಳ್ಳಿ. ಸೆಕೆಂಡ್ ಒನ್, ಎಬಿಲಿಟಿ. ಮಾರ್ಕ್ಸ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಥರ್ಡ್ ಒನ್, ಕರಿಯರ್ ಗೋಲ್ ಇಟ್ಕೊಳ್ಳಿ. ಓಕೆ, ಶಾರ್ಟ್ ಟರ್ಮ್ ಅಲ್ಲ, ಲಾಂಗ್ ಟರ್ಮ್ ಕರಿಯರ್ ಗೋಲ್ ಇಟ್ಕೊಳ್ಳಿ. ವೇರ್ ಡು ಯು ಸಿ ಯೋರ್ ಸೆಲ್ಫ್ ಆಫ್ಟರ್ 10 years? ಆಫ್ಟರ್ 10 years ಆದ್ಮೇಲೆ ನೀವು ಏನಾಗಬೇಕು ಅಂತೇಳಿ ಅನ್ಕೊಂಡಿದೀರಾ ಅಂತೇಳಿ ಕರಿಯರ್ ಗೋಲ್ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಇಂಜಿನಿಯರಿಂಗ್ ಅಂತಂದ್ರೆ ನಿಮಗೆ ಗೊತ್ತಿದ್ದಂಗೆ ಫಸ್ಟ್ ನೀವು KCET ಬರೀಬೇಕಾಗತ್ತೆ. ಸೊ KCET ಅಲ್ಲಿ ಬೇಸಿಕ್ ಸಬ್ಜೆಕ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಈ 3 ಸಬ್ಜೆಕ್ಟ್ ಅಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬರಬೇಕು, KCET ಬರ್ಕೋಬೇಕಾಗತ್ತೆ. ಅಂಡ್ ಇಂಜಿನಿಯರಿಂಗ್ ಅಂದಾಗ ನಿಮ್ಗೆ ಕೆಲವೊಂದು ಸ್ಕಿಲ್ಸ್ ಇರ್ಬೇಕಾಗತ್ತೆ, ಕೋಡಿಂಗ್, ಡಿಕೋಡಿಂಗ್ ಗೊತ್ತಿರಬೇಕು, ಪ್ರಾಜೆಕ್ಟ್ ಅನ್ನೋದು ಬರೆಯೋದು ಗೊತ್ತಿರ್ಬೇಕಾಗತ್ತೆ. ಸೊ ಇದು ಇಂಜಿನಿಯರಿಂಗ್ ಅಲ್ಲಿ ಆಗುತ್ತೆ. ಅಂಡ್ ಮೆಡಿಕಲ್ ಅಂದಾಗ ನೀಟ್ ಲೆವೆಲ್ ಎಕ್ಸಾಮ್ ಬರ್ಕೋಬೇಕು. ಇಲ್ಲಿ PCB, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಈ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಮೆಡಿಕಲ್ ಅಂದ್ರೆ ಡಾಕ್ಟರ್ ಆಗೋದು ಅಷ್ಟೇ ಅಲ್ಲ, 5 to 10 years ಕಮಿಟ್ಮೆಂಟ್ ಇರ್ಬೇಕಾಗತ್ತೆ. ಅಂಡ್ ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಎಮೋಷನಲ್ ಅಂಡ್ ಮೆಂಟಲ್ ಸ್ಟ್ರೆಂತ್ ನೀಡೆಡ್. ಓಕೆ, ಅಂಡ್ ಅದರ್ ಸಬ್ಜೆಕ್ಟ್ ಕೋರ್ಸಸ್ ಲೈಕ್ BSc ಆರ್ ಪ್ಯೂರ್ ಸೈನ್ಸ್. ಈಗ ಇಂಜಿನಿಯರಿಂಗ್, ಮೆಡಿಕಲ್ ಅಲ್ಲದೆ ಬೇರೆ ಯಾವ್ದೆಲ್ಲ ಕೋರ್ಸಸ್ ಇದೆ ಅಂದ್ರೆ BSc ಹೋಗ್ಬೋದು. ಪ್ಯೂರ್ ಸೈನ್ಸ್ ನಿಮ್ಗೆ ಥಿಯರಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು BSc ತಗೋಬಹುದು. ಇಲ್ಲಿ BSc ಮಾಡಿದವರಿಗೆ ಏನಾಗುತ್ತೆ ಅಂದ್ರೆ ಏನೇನ್ ಮಾಡ್ಕೋಬಹುದು ಅಂದ್ರೆ, ರಿಸರ್ಚ್ ಇಂಟ್ರೆಸ್ಟ್ ಇದ್ದವರು, ರಿಸರ್ಚ್ ಫೀಲ್ಡ್ ಕಡೆ ಇಂಟ್ರೆಸ್ಟ್ ಇದ್ದವರು BSc ತಗೊಂಡು PhD ಮಾಡಬಹುದು. ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ ಅದನ್ನ ಮುಂದುವರ್ಸ್ಕೊಂಡು PhD ಮಾಡ್ಕೋಬಹುದು. ಅಥವಾ ಟೀಚಿಂಗ್ ಫೀಲ್ಡ್ ಹೋಗ್ಬೋದು, BSc B.Ed ಮಾಡ್ಕೊಂಡು ಟೀಚಿಂಗ್ ಕಡೆ ಹೋಗ್ಬೋದು. ಇಲ್ಲ BSc MSc ಮಾಡ್ಕೊಂಡು ಒಂದ್ ಸಬ್ಜೆಕ್ಟ್ ಅನ್ನ ಫೋಕಸ್ ಮಾಡಿ, ಅಂದ್ರೆ ಸೈನ್ಸ್, ಈಗ ನೀವು ಫಿಸಿಕ್ಸ್ ಅಷ್ಟೇ ನೋಡ್ಕೊಂಡು MSc ಫಿಸಿಕ್ಸ್, MSc ಕೆಮಿಸ್ಟ್ರಿ, MSc ಮ್ಯಾಥಮೆಟಿಕ್ಸ್, MSc ಬಯಾಲಜಿ, ಬಾಟ್ನಿ, ಝುವಾಲಜಿ, ಈ ತರ MSc ಮಾಡ್ಕೋಬಹುದು. ಆರ್ ಗವರ್ಮೆಂಟ್ ಎಕ್ಸಾಮ್ಸ್ ಬರ್ಕೋಬಹುದಾಗುತ್ತೆ. ಓಕೆ, ಅದಲ್ಲದೆ ಕೆಲವೊಂದು ಕೋರ್ಸಸ್ ಯಾವ ತರ ಇದೆ ಅಂದ್ರೆ BCA, BCom, BBM, BBA ಅಥವಾ ಡಿಸೈನ್ ರಿಲೇಟೆಡ್ ಸ್ಕಿಲ್ ಕೋರ್ಸಸ್ ಇರುತ್ತೆ. ಇವತ್ತಿನ ವರ್ಲ್ಡ್ ಅಲ್ಲಿ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ಡಿಗ್ರಿಗಿಂತ ಸ್ಕಿಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ದಾನ್ ಡಿಗ್ರೀಸ್. ಫಾರ್ ಎಕ್ಸಾಂಪಲ್ ಕೋಡಿಂಗ್ ಗೊತ್ತಿರಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ಇರುತ್ತೆ, ಅಥವಾ ಡೇಟಾ ಸ್ಕಿಲ್ಸ್ ಗೊತ್ತಿರಬೇಕಾಗತ್ತೆ ಮಕ್ಕಳೇ. ಸೊ ಮಕ್ಕಳೇ, ನಮ್ಗೆ ಏನು ಒಂದು ಗೊತ್ತಿರಬೇಕು ಅಂದ್ರೆ, ಪಾಪ್ಯುಲರ್ ಕೋರ್ಸ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಕೋರ್ಸ್, ಆರ್ ಹೈ ಸ್ಯಾಲರಿ ಇಸ್ ನಾಟ್ ಈಕ್ವಲ್ ಟು ಈಸಿ ಲೈಫ್. ಈ ಒಂದು ಸತ್ಯನ ನಮ್ಗೆಲ್ರಿಗೂ ಗೊತ್ತಿರಬೇಕಾಗತ್ತೆ ಮಕ್ಕಳೇ. ಸೊ ಇಫ್ ಯು ಆರ್ ಸ್ಟಿಲ್ ಕನ್ಫ್ಯೂಸ್ಡ್, ದೆನ್ write some options, okay, and talk to your seniors or teachers or your mentors and watch real experience, not reels. Take 1 week, decide calmly, don't rush. Okay, ನಿಧಾನಕ್ಕೆ 1 week ಟೈಮ್ ತಗೊಂಡು ಆರಾಮಾಗಿ ಥಿಂಕ್ ಮಾಡಿ ಯಾವ ಕೋರ್ಸ್ ನಿಮಗೆ ಸೂಟ್ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ, ಬಟ್ ಡೋಂಟ್ ಬಿ ಡಿಲೇಡ್. ಸೊ ಮಕ್ಕಳೇ, ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಯುವರ್ ಲೈಫ್ ವಿಲ್ ನಾಟ್ ಬಿ decided by one exam, but your direction will be decided by the right choice. So, choose consciously, not emotionally. Comment ಮಾಡಿ engineering, medical or BSc. Based on this option, I'll do detailed video in next.
So if you are new to my channel, please do subscribe, and if this video is helpful, please like, share and comment your opinion. Thanks for watching. See you in next video. Until then, take care. Bye bye.